ನಾನು GR ಶಿವಶಂಕರ್ ಅಂತ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ನ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಸರ್, ನಾನು GR ಶಿವಶಂಕರ್ ಅಂತ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ಜನರಲ್ ಸೆಕ್ರೆಟರಿ, ಅದೇ ರೀತಿಯಲ್ಲಿ KSTL ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷನು ಸಹ ಆಗಿದ್ದೇನೆ. ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿನಲ್ಲಿ ಬಂದಿರ್ತಕ್ಕ ಉದ್ದೇಶ ಏನಂದರೆ, ಏನು ಸಾಬೂನು ಕಾರ್ಖಾನೆ ಒಳಗಡೆ ಪರ್ಮನೆಂಟ್ ವರ್ಕರ್ಸು ಕೇವಲ 200 ಜನ, ಕಾಂಟ್ರಾಕ್ಟ್ ವರ್ಕರ್ಸು ಸುಮಾರು 1800 ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ. ಕಾಂಟ್ರಾಕ್ಟ್ ಲೇಬರ್ಸಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಕ್ಕ ವರ್ಕರ್ಸ್ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರಿಗೆ ಕಾನೂನು ಪ್ರಕಾರವಾಗಿ ಕೊಡಬೇಕಾಗಿರ್ತಕ್ಕ ಏನು ಬೋನಸ್ ಕಾಯ್ದೆ 1972 ಪ್ರಕಾರ ಅವರಿಗೆ ಬೋನಸ್ ಕೊಟ್ಟಿಲ್ಲ. ಅದಲ್ಲದೆ ಇವತ್ತೇನು ಗೊತ್ತಾ, ಆ ಕಾರ್ಮಿಕರಿಗೆ ಅರ್ನ್ ಲೀವ್ನು ಸಹ ಕಂಪ್ಲೀಟ್ ಕೊಟ್ಟಿಲ್ಲ. ಈ ಕಾರ್ಮಿಕರಿಗೆ ಇಂಕ್ರಿಮೆಂಟು ಸಹ ಕೊಟ್ಟಿಲ್ಲ. ಏನು ಕಾರ್ಖಾನೆ ನಷ್ಟದಲ್ಲಿದೆಯಾ ಅಂತ ನೀವು ಕೇಳ್ಬೋದು. ಖಂಡಿತವಾಗೂ ಸಹ ನಷ್ಟದಲ್ಲಿಲ್ಲ. ಕಾರ್ಖಾನೆ 1200 ಕೋಟಿ ರೂಪಾಯಿ ಇವತ್ತು FD ಇಟ್ಟಿದ್ದಾರೆ. FD ಇರೋದಲ್ಲದೆ ಇವತ್ತೇನು ಗೊತ್ತಾ, ಇಡೀ ರಾಜ್ಯದೊಳಗಡೆ ನಾವು ಇವತ್ತು ಇದನ್ನು ನಂಬಿಕೊಂಡು ಅವಲಂಬಿಸಿ 1800 ಜನ ಇವತ್ತು ಗುತ್ತಿಗೆ ಕಾರ್ಮಿಕರು, ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಆ ಕಾರ್ಮಿಕರಿಗೆ ಒಬ್ಬ ಕಾರ್ಮಿಕ ಮುಖಂಡನಾಗಿ ನಾನು ಒತ್ತಾಯ ಏನು ಅಂತಂದರೆ, ಇವತ್ತು ಅವ್ರಿಗೆ ಸೇಫ್ಟಿ ಬೇಕು. ಅವರಿಗೆ ಸೇಫ್ಟಿ, ಸಮಗ್ರವಾದ ಒಂದು ಸೇಫ್ಟಿ, ಪರ್ಮನೆಂಟ್ ವರ್ಕರ್ಸ್ಗೆ ಏನು ಸವಲತ್ತುಗಳು ಸಿಗ್ತದೆ ಆ ಸವಲತ್ತುಗಳು ಅವ್ರಿಗೂ ಸಿಗ್ತಾ ಇಲ್ಲ. ಪರ್ಮನೆಂಟ್ ವರ್ಕರ್ಸ್ಗೆ ಸಿಕ್ಕಂಥ ಸವಲತ್ತು ಸಿಗಬೇಕು ಅಂತ ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970 ಸೆಕ್ಷನ್ 25(5) ಪ್ರಕಾರ ಪರ್ಮನೆಂಟ್ ವರ್ಕರ್ಸ್ ಕೆಲಸನ ಕಾಂಟ್ರಾಕ್ಟ್ ವರ್ಕರ್ಸ್ ಮಾಡಿದ್ರೆ ಅವ್ರಿಗೂ ಅದೇ ಸವಲತ್ತುಗಳು ಕೊಡಬೇಕು ಅಂತ ಇದೆ. ಆದರೆ ಇಲ್ಲಿ ಕೊಟ್ಟಿಲ್ಲ. ಈ 1800 ಕೋಟಿ ಇರತಕ್ಕ ಹಣನ ಇವತ್ತು ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ, ಅದರೊಳಗಡೆ 30% ಅದನ್ನು ವಾಪಸ್ ತಗೋಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇದು ಖಂಡಿತವಾಗೂ ಸಹ ಇದನ್ನು ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ. ಸರ್ಕಾರ ಯಾವುದೇ, ಯಾಕೆಂದರೆ ನೀವು ಕಾರ್ಮಿಕರಿಗೆ ಇವತ್ತು ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ, ಸೇಫ್ಟಿ ಮತ್ತು ಭದ್ರತೆ, ಸಾಮಾಜಿಕ ಭದ್ರತೆ ಕೊಡದೆ ಇವತ್ತು ಸರ್ಕಾರ ಇವತ್ತು ಹೊಡೆದು ಅದ್ಗಾಕಿದ ರೀತಿಯಲ್ಲಿ ಇವತ್ತು ನಾವು ಏನು ಕಾರ್ಮಿಕರು ಪರಿಶ್ರಮದಿಂದ ಮಾಡಿ ಇವತ್ತು ಹಣ ಉಳಿದಿದೆ, ಆ ಹಣಕ್ಕೆ ಬೇಕಾಗಿರ್ತಕ್ಕದ್ದು ಏನು ಅಂತಂದರೆ ಆ ಸವಲತ್ತುಗಳು ಆ ಕಾರ್ಮಿಕರಿಗೆ ಮುಟ್ಟಬೇಕು. ಅದು ಇಲ್ಲದೆ ಹೋದರೆ ಅದು ಖಂಡಿತವಾಗೂ ಸಹ ಅದಕ್ಕೆ ಅನ್ಯಾಯ ಆಗ್ತದೆ. ಅದರಿಂದ ಮುಖ್ಯಮಂತ್ರಿಗಳಲ್ಲಿ ನನ್ನ ಒತ್ತಾಯ ಏನು ಅಂತಂದರೆ, ಸಾಬೂನು ಕಾರ್ಖಾನೆ ಇವತ್ತು 108 ವರ್ಷ ತುಂಬಿರ್ತಕ್ಕ ಒಂದು ಬೃಹತ್ ಪ್ರಮಾಣದ ಕಾರ್ಖಾನೆ. ಇದರ ಆಸ್ತಿ ಇವತ್ತು ಮೈಸೂರು, ಶಿವಮೊಗ್ಗ, ದವಾಸ್ಪೇಟೆ, ಬೆಂಗಳೂರಿನಲ್ಲಿದೆ. ಇದರೊಳಗಡೆ ಇನ್ನೂ ಸಮಗ್ರವಾಗಿ ಮಾಡಿದ್ರೆ ಇನ್ನೂ 10,000 ಜನಕ್ಕೆ ಕೆಲಸ ಕೊಡ್ಬೋದು. ಯಾಕೆಂತಂದ್ರೆ ಅಷ್ಟು ಪೊಟೆನ್ಷಿಯಲ್ ಇದೆ. ಮತ್ತು ಇಡೀ ಪ್ರಪಂಚದೊಳಗಡೆ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ನ ಒಂದು ಹಿರಿಮೆ ಇವತ್ತು ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ. ಅದರಿಂದ ಒತ್ತಾಯ ಏನು ಅಂತಂದರೆ, ನಮ್ಮ ರಾಜ್ಯದೊಳಗಡೆ ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಇರೋದರಿಂದ ಕೂಡಲೇ ಆ ಕಾರ್ಮಿಕರಿಗೆ ಈ ಜಾಗಗಳನ್ನ ಅಭಿವೃದ್ಧಿಪಡಿಸಿ. ಕೇವಲ ಇಲ್ಲಿ 1200 ಹಣ ಉಳಿಸಿದ್ದಾರೆ ಅಂತಂದರೆ ಬರ್ತಕ್ಕ ಅಧಿಕಾರಿಗಳಿಗೆ ಈ ಕಾರ್ಖಾನೆಯನ್ನು ಎಕ್ಸ್ಪ್ಯಾನ್ಷನ್ ಮಾಡತಕ್ಕ ವಿಷನ್ ಇಲ್ಲ. ವಿಷನ್ ಇಲ್ಲದೆ ಹೋದರೆ ಯಾವುದೇ ಸಾರ್ವಜನಿಕ ಉದ್ದಿಮೆ ಇವತ್ತು ಫಲಕಾರಿ ಆಗಲ್ಲ. ಯಾಕೆಂದರೆ ಇವತ್ತು ತಮಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ NGF ಅಂತ ಕಾರ್ಖಾನೆ, ಮೈಸೂರು ಲ್ಯಾಂಪ್ ಅಂತ ಕಾರ್ಖಾನೆ ಏಕಾಏಕಿ ಸರ್ಕಾರದ ಒಂದು ನೀತಿಯಿಂದ ಇವತ್ತು ಕಂಪ್ಲೀಟ್ ಮುಚ್ಚಿದೆ. ಆದರೆ ಇವತ್ತು ಈ ಕಾರ್ಖಾನೆ ಇಷ್ಟು ಬೃಹತ್ಕರವಾಗಿ ಇವತ್ತು 1200 ಕೋಟಿ ರೂಪಾಯಿ FD ಇಟ್ಟು ಸಮಗ್ರವಾಗಿ ಇವತ್ತು ಮಾರ್ಕೆಟ್ನಲ್ಗಡೆ ಅಧಿಪತ್ಯನ ಮೈಸೂರು ಸ್ಯಾಂಡಲ್ ಸೋಪ್ ಸ್ಥಾಪನೆ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ಸಹ ಖಾಸಗಿಯವರಿಗೆ ಮತ್ತು ಜಾಯಿಂಟ್ ವೆಂಚರ್ಗೆ ಅವಕಾಶ ಮಾಡಿಕೊಡ್ಬಾರ್ದು. ಮಾನ್ಯ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ಸರ್ಕಾರದ ಎಲ್ಲ ಆಯ್ಕೆಯಾದ ಪ್ರತಿನಿಧಿಗಳ ನನ್ನ ಮನವಿ ಏನು ಅಂತಂದರೆ, ಇದು ಕರ್ನಾಟಕದ ಹಿರಿಮೆ. ಇಲ್ಲಿ ಏನು ದುಡಿದಂಥ ಜನ ದುಡಿತಾ ಇದ್ದಾರೆ, ಹಗಲಿರುಳು ದುಡಿತಾ ಇರ್ತಕ್ಕ ಗುತ್ತಿಗೆ ಕಾರ್ಮಿಕರು, ಕಾಯಂ ನೌಕರರು ಎಲ್ರಿಗೂ ಸಹ ಇವತ್ತು ಅವರಿಗೆ ಸಿಕ್ಕಬೇಕಾಗಿರ್ತಕ್ಕ ಪಾಲು. ಯಾಕೆಂದರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತಾರೆ. ಸಮಗ್ರವಾಗಿ ಕಾರ್ಖಾನೆ ಜೊತೆ ಕಾರ್ಮಿಕನು ಸಹ ಬೆಳಿಬೇಕು. ಇವತ್ತು ಕಾರ್ಮಿಕರಿಗೆ ಕಂಪ್ಲೀಟ್ ಇವತ್ತು ಸೇಫ್ಟಿ ಇಲ್ಲದೆ ಅವರಿಗೆ ಅರ್ಹತೆ ಸವಲತ್ತುಗಳು ಕೊಟ್ಟಿಲ್ಲ. ಅದನ್ನು ಬೆಳೀತಾ ಇದೆ ಅಂತಂದರೆ ಅದು ಬೆಳವಣಿಗೆ ಎಲ್ಲ 1200 ಕೋಟಿನ ಏನು ಸರ್ಕಾರ ಇವತ್ತು ಆಲೋಚನೆ ಮಾಡ್ತಾ ಇದೆ ವಾಪಸ್ ತಗೋಬೇಕು ಅಂತ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. 1200 ಕೋಟಿನ ನೀವು ತಗೊಳೋದಕ್ಕೆ, ಅದರಲ್ಲಿ 30% ಸುಮಾರು 350 ಕೋಟಿ ನೀವು ತಗೊಳೋದಕ್ಕೆ ನಾವು ಎಲ್ಲ ಕಾರ್ಮಿಕರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಇವತ್ತೇನು ಗೊತ್ತಾ, ಎಕ್ಸ್ಪ್ಯಾನ್ಷನ್ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಮೈಸೂರು ಸ್ಯಾಂಡಲ್ ಏನು ಈ ಹೆಸರಿನಲ್ಲಿ ಇವತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಇವತ್ತು ಸಾಬೂನು ಕಾರ್ಖಾನೆ ಆಸ್ತಿಗಳಿದೆ ಅಲ್ಲಿ ಡೆವಲಪ್ ಮಾಡಿ. ಇವತ್ತು ಅದಕ್ಕೆ ಬೇಡಿಕೆ ಇದೆ, ಪ್ರಪಂಚದಾದ್ಯಂತ ಬೇಡಿಕೆ ಇದೆ. ಬೇಡಿಕೆಯನ್ನು ದಯವಿಟ್ಟು ಕುಂಟನೆ ಮಾಡಬೇಡಿ. ಅದರೊಳಗಡೆ ನಡೀತಕ್ಕ ಹಗರಣಗಳ ಬಗ್ಗೆಗೂ ಸಹ ಮುಖ್ಯಮಂತ್ರಿಗಳು ದಯವಿಟ್ಟು ಕ್ರಮ ವಹಿಸಬೇಕು.